ರಾಮನಗರ ಜಿಲ್ಲಾ ನ್ಯಾಯಾಲಯದಲ್ಲಿ ನಡೆದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಪವರ್ ಗ್ರಿಡ್ ಎನ್ಎಂ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಹಾಗೂ ಸಂತ್ರಸ್ತ ರೈತರ ನಡುವಿನ 48 ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಂಡಿವೆ. 2019ರಲ್ಲಿ ರೈತರ ಜಮೀನಿನಲ್ಲಿ ವಿದ್ಯುತ್ ಕಂಬ, ಗೋಪುರ ಹಾಗೂ ಹೈಟೆನ್ಷನ್ ವಿದ್ಯುತ್ ತಂತಿಗಳನ್ನು ಅಳವಡಿಸಿದ್ದ ಸಂಸ್ಥೆ ನೀಡಿದ್ದ ಪರಿಹಾರ ಸಮರ್ಪಕವಾಗಿಲ್ಲ ಎಂದು ರೈತರು ನ್ಯಾಯಾಲಯದ ಮೊರೆ ಹೋಗಿದ್ದರು. ಜಮೀನಿನಲ್ಲಿ ಮರ ಬೆಳೆಸಲು, ಮನೆ ನಿರ್ಮಿಸಲು ಹಾಗೂ ಬ್ಯಾಂಕ್ ಸಾಲ ಪಡೆಯಲು ತೊಂದರೆಯಾಗುತ್ತಿದೆ ಎಂದು ರೈತರು ಹೆಚ್ಚಿನ ಪರಿಹಾರಕ್ಕೆ ಆಗ್ರಹಿಸಿದ್ದರು. ಲೋಕ ಅದಾಲತ್ನಲ್ಲಿ ನಡೆದ ಸಂಧಾನದ ಬಳಿಕ ರೈತರಿಗೆ ಈ ಹಿಂದೆ ನೀಡಿದ್ದ ಪರಿಹಾರಕ್ಕಿಂತ 35% ಹೆಚ್ಚುವರಿ ಪರಿಹಾರ ನೀಡಲು ಒಪ್ಪಂದವಾಗಿದ್ದು, 48 ಪ್ರಕರಣಗಳು ಒಟ್ಟು 2,21 ಲಕ್ಷ ರೂಪಾಯಿ ಮೊತ್ತಕ್ಕೆ ಇತ್ಯರ್ಥಗೊಂಡವು. ಈ ಪೈಕಿ 35 ಮಂದಿ ಹಿರಿಯ ನಾಗರಿಕ ರೈತರು ಸೇರಿದ್ದು, ಮಾಗಡಿ ತಾಲೂಕಿನ ಒಬ್ಬ ರೈತರಿಗೆ 32 ಲಕ್ಷ ರೂಪಾಯಿ ಹೆಚ್ಚುವರಿ ಪರಿಹಾರ ದೊರೆತಿರುವುದು ವಿಶೇಷವಾಗಿದೆ. ಯಾವಾಗಲೂ ವ್ಯಾಜ್ಯಗಳು ಅತಿ ಶೀಘ್ರವಾಗಿ ಮತ್ತು ಬೇಗನೆ ನ್ಯಾಯಯುತವಾಗಿ ಇತ್ಯರ್ಥ ಮಾಡೋದಕ್ಕೆ, ಇದ್ರ ಜೊತೆಗೆ ನ್ಯಾಯಾಧೀಶರು, ವಕೀಲರು ಮತ್ತು ಕಕ್ಷಿದಾರರು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತುಕತೆ ಮುಖಾಂತರ ಏನು ಈ ತೀರ್ಮಾನ ತಗೊಳ್ತಾರೆ, ಈ ಒಂದು ತೀರ್ಮಾನ ದೇವರ ತೀರ್ಮಾನ ಅಂತ ಹೇಳಿ ಭಾವಿಸ್ಬೇಕಾಗ್ತದೆ. ಯಾಕಂತಂದರೆ ಭಾಳಷ್ಟು ಹೋರಾಟಗಳು, ಭಾಳಷ್ಟು ತಿರುಗಾಟಗಳು, ಸಾಕಷ್ಟು ಅವರಿಗೆ ತೊಂದರೆಗುಂಟಾಗಿರ್ತದೆ. ಇಂಥ ಒಂದು ತೊಂದರೆಯನ್ನು ಈ ಒಂದು ರಾಜ್ಯ ಮುಖಾಂತರ ಅತಿ ಶೀಘ್ರದಲ್ಲಿ ಬೇಗನೆ ನ್ಯಾಯವನ್ನು ಪಡೆಯುವಂಥ ಒಂದು ವ್ಯವಸ್ಥೆ ಆಗುತ್ತದೆ.